ಈಗ ಸೀತಮ್ಮನವರ ಮಗ ಡೆತ್ ಆಗಿದ್ದಕ್ಕೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಕ್ಲೇಮ್ ಮಾಡಿಬಿಟ್ರು. ಈಗ ಒಂದು ವಾರದಲ್ಲಿ ಅಂದ್ರೆ ಕ್ಲೇಮ್ ಮಾಡಿ ಒಂದು ವಾರ ಹೆಚ್ಚು ಕಮ್ಮಿ ಅಂದ್ರೆ 8 ದಿವಸದಲ್ಲಿ ಅವರಿಗೆ ಕ್ಲೇಮ್ ಸೆಟ್ಲ್ ಆಗಿದೆ. ಬಹಳಷ್ಟು ಬೇಗ ಆಗಿದೆ. ಬ್ಯಾಂಕಿನವರಿಗೂ ತುಂಬಾ ಧನ್ಯವಾದಗಳು. ಅದೇ ಈ ಕ್ಲೇಮ್ ಲೆಟರ್ ಅಂದ್ರೆ ಸೆಟಲ್ಮೆಂಟ್ ಲೆಟರ್ ಅನ್ನ ಸೀತಮ್ಮನವರಿಗೆ ಕೊಡ್ತಾ ಇದ್ದೀವಿ. ಮಗಂದು PMJJBY ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಇನ್ಶೂರೆನ್ಸ್ ಮಾಡಿಸಿ ಇವಾಗ ನಿಮ್ಗೆ ಇದರಿಂದ 2 ಲಕ್ಷ ಬಂದಿದೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ, ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ನೀವು? 2 ಲಕ್ಷ ನಿಮ್ಗೆ ಬಂದಿದೆ ಅಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಇವಾಗ ಇದು ಇನ್ಶೂರೆನ್ಸ್ ನಿಮ್ ಮಗ ಮಾಡಿಸಿರೋದು ನಿಮ್ಗೆ ತಿಳಿದಿರ್ಲಿಲ್ಲ. ಈ ರೀತಿ ನೀವು ನಮ್ಮ ಆಫೀಸ್ಗೆ ನಾವು ಮೀಟಿಂಗ್ ಮಾಡಿದಾಗ ಬಂದಿದ್ರಿ, ಹೇಳಿದ್ರಿ. ಆಮೇಲೆ ಯೂನಿಯನ್ ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ ಇದ್ರಿ. ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ನಮ್ಮ LDM ಆಗಿರುವಂತ ಸುಬ್ಬನಾಯಕ್ ಸರ್ ಅವರಿಗೆ ತಿಳಿಸಿದ ಮೇಲೆ ಸರ್ ಅವರು ಹೆಡ್ ಆಫೀಸ್ ಅಲ್ಲೆಲ್ಲ ಮಾತಾಡಿ ನಿಮ್ ಕ್ಲೈಮ್ ಬರೋಂಗೆಲ್ಲ ಮಾಡಿದಾರೆ ಮೇಡಮ್. ನಮ್ಗೆ ಏನ್ ಇವಾಗ ಮಗನಿಗೆ ಜ್ವರ ಬಂದು ತಾಯ್ಲೂರು ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ವಿ, ವಾಸಿ ಆಗ್ಲಿಲ್ಲ. ಆಮೇಲೆ ಕೋಲಾರ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ವಿ. ಬೆಳಗ್ಗೆ ಸಾಯಂಕಾಲ 5 ಗಂಟೆಗೆ ಅಡ್ಮಿಟ್ ಮಾಡಿದೆ, ಬೆಳಗ್ಗೆ 9 ಗಂಟೆಗೆಲ್ಲ ತೀರೋದ್ರು ಮೇಡಮ್. ಅದಕ್ಕೆ ಇನ್ಶೂರೆನ್ಸ್ ನಮ್ಗೆ ಗೊತ್ತಿರ್ಲಿಲ್ಲ. ಅಂಬಿಕಾ ಮೇಡಮ್ನವರು ಇದನ್ನ ತಿಳಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತ ಮಾಡಿಸಿದ್ದಾರೆ ಮೇಡಮ್. ಅದರಿಂದ ನನ್ಗೆ 2 ಲಕ್ಷ ಬಂದಿದೆ ಮೇಡಮ್. ಅದರಿಂದ ನನ್ಗೆ ಒಳ್ಳೇದಾಗಿದೆ. ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಬೋದು. ನೀವ್ ಏನ್ ಕೆಲಸ ಮಾಡ್ತೀರಾ? ನಾನು ವ್ಯವಸಾಯ ಮಾಡ್ತೀನಿ, ಹಸು ಮೇಯಿಸ್ತಾ ಇದ್ದೀನಿ. ಹಸು ಮೇಯಿಸ್ತಾ ಇದ್ದೀರಾ? ಅವ್ರು ಒಂದೇ ಸಲ ಅಮೌಂಟ್ ಕಟ್ ಮಾಡ್ಕೊಂಡ್ರು, 20 ಕಟ್ತಾ ಇದ್ರು. ಅಲ್ಲ, 432 ರೂಪಾಯಿಯಲ್ಲಿ ಸೆಪ್ಟೆಂಬರ್ ಅಲ್ಲಿ ಇದಾಗಿದ್ರು ಅವರು ಕಟ್ಟಿದ್ರಿ. ಇದು ಏನು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ, ನನಗೆ ಬಂದು ತೋರ್ಸಿದ್ರಿ ನೀವಾಗ. ಗೊತ್ತಿರ್ಲಿಲ್ಲ ಮೇಡಮ್. ಆವಾಗ ನಾನ್ ನಿಮ್ಗೆ ಈ ತರ ಇನ್ಶೂರೆನ್ಸ್ ಇದೆ ಅಂತ ಹೇಳಿದೆ. ಅದಕ್ ಬೇಕಾದ ರಿಲೇಟೆಡ್ ಡಾಕ್ಯುಮೆಂಟ್ ಕೊಟ್ರಿ. ಆಮೇಲೆ ನಿಮ್ ಬಂದ್ರು. ಈಗ ಎಲ್ಲರಿಗೂ ಒಂದು 3 ತಿಂಗಳು ಟೈಮ್ ತಗೊಳತ್ತೆ ಬರೋದು. ಬೇಗನೆ ಬಂದಿದೆ. 8 ದಿನದಲ್ಲಿ ಬಂದಿದೆ. 20ನೇ ತಾರೀಕು ಸಬ್ಮಿಟ್ ಮಾಡಿದ್ರಿ. ಯೂನಿಯನ್ ಬ್ಯಾಂಕ್ ಮುಳಬಾಗಿಲಿಂದ ಕೆನರಾ ಬ್ಯಾಂಕ್ ತಾಯ್ಲೂರು ಬ್ಯಾಂಕ್ ಅಮೌಂಟ್ ಬಂದಿದೆ. ಅವ್ರು ಕಟ್ಟಿದ್ದು ಬಾರಿ 222 ರೂಪಾಯಿ. ಅವರು ಕ್ವಾರ್ಟರ್ಲಿ ಜಾಯಿನ್ ಆಗಿದ್ರು. ಇಷ್ಟ ಅಮೌಂಟ್ ಬಂದಿದೆ ಅಲ್ಲ. ಇವಾಗ ಅವ್ರು ಕಟ್ಟಿರೋದು ಎಷ್ಟು ಸಣ್ಣ ಅಮೌಂಟ್. ಈ ಸಣ್ಣ ಅಮೌಂಟ್ ಕಟ್ಟಿರೋದಿಕ್ಕೆ ಅವ್ರು ನಿಮ್ಗೆ ಬಿಟ್ಟು ಹೋದ್ರೆ ಕೂಡ ನಮ್ಗೆ ಒಳ್ಳೇದಾಗಿದೆ. ಅದು ಯಾಕಂದ್ರೆ ಈಗ ನಿಮ್ ಕೂಲಿ ಮಾಡೋದಕ್ಕೂ ಆಗೋದಿಲ್ಲ. ಯೂಸ್ ಆಯ್ತಲ್ಲ. ಯೂಸ್ ಆಯ್ತು ಮೇಡಮ್. ಇದರಿಂದ ಒಳ್ಳೇದಾಗಿದೆ. ಎಲ್ಲರಿಗೂ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲರಿಗೂ ಹೇಳ್ತೀನಿ ಮೇಡಮ್, ನೀವು ಮಾಡಿಸಿ, ಇನ್ಶೂರೆನ್ಸ್ ಮಾಡಿಸಿ, ನಿಮ್ಗೂ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಮೇಡಮ್. ಹೆಸರು ಜಯಲಕ್ಷ್ಮಿ ಅಂತ. ನಾವು ಡಿಜಿಟಲ್ ಸಖಿ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೂ ಹೋಗಿ ಬ್ಯಾಂಕ್ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ಜನಗಳಿಗೆ, ಅಕೌಂಟ್ಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಹಾಗೇನೆ ಇನ್ಶೂರೆನ್ಸ್ ಬಗ್ಗೆನೂ ಕೊಡ್ತೀವಿ. PMJJY ಬಗ್ಗೆ ಮತ್ತೆ PMSBY ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಜನಗಳಿಗೆ. ಆ ತರ ಮಾಹಿತಿ ಕೊಡುವಾಗ ನಾನು ಊರಿಗೆ ಹೋಗಿದ್ದಾಗ ನಮ್ಮ ತಮ್ಮಗೆ ಅವ್ರಿಗೆಲ್ಲ ಹೇಳಿದ್ದೆ, ಈ ತರ ಈ ಸ್ಕೀಮ್ ಇದೆ, ಮಾಡಿಸ್ಕೊಳ್ಳಿ ಎಲ್ಲರೂ ಅಂತ. ನಮ್ಮ ತಮ್ಮ ಮಾಡಿಸ್ಕೊಂಡಿದ್ರು. 436 ರೂಪಾಯಿ ಕಟ್ಟಿ ಸ್ಕೀಮ್ ಮಾಡಿಸ್ಕೊಂಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಜ್ವರ ಬಂದು ಡೆತ್ ಆಗ್ಬಿಟ್ರು. ಆಮೇಲೆ ನಾವು 1 ತಿಂಗಳು ನೋಡ್ಕೊಂಡ್ಲೇ ಇಲ್ಲ ಅಕೌಂಟು ಏನಿದೆ ಅಂತ. ಟೆನ್ಷನ್ ಅಲ್ಲಿ ಇದ್ಬಿಟ್ಟಿದ್ವಿ. 1 ತಿಂಗಳು ಆದ್ಮೇಲೆ ನಾವು ಮತ್ತೆ ಊರಿಗೆ ಹೋಗಿದ್ದಾಗ ನಮ್ಮ ಚಿಕ್ಕಮ್ಮನ ಮಾತಾಡ್ಸ್ಕೊ ಬರೋಣ ಅಂತ ಹೋಗಿದ್ದಾಗ ಅಕೌಂಟ್ ಬುಕ್ ಎತ್ಕೊಂಡು ಒಂದ್ಸತಿ ಚೆಕ್ ಮಾಡಿದ್ರೆ ಅದ್ರಲ್ಲಿ ಇತ್ತು, ಎಂಟ್ರಿ ಆಗಿತ್ತು ಪಾಸ್ಬುಕ್ ಅಲ್ಲಿ. ಇದಾಗುತ್ತೆ ಬನ್ನಿ ಬ್ಯಾಂಕ್ ಹತ್ರ ಹೋಗೋಣ ಅಂತ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ ಅಪ್ಲಿಕೇಶನ್ ಎಲ್ಲ ಕೊಟ್ವಿ. ಆಮೇಲೆ ನಮ್ಗೆ ಇವರು ಅಂಬಿಕಾ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ರು. ಡಿಜಿಟಲ್ ಸಖಿ ಮೀಟಿಂಗ್ ಬಂದಾಗ, ಮೇಡಮ್ ಈ ತರ ನಮ್ಮ ತಮ್ಮದ ಈ ತರ ಆಗಿದೆ, ನಾವು ಈ ತರ ಆಫೀಸ್ ಬ್ಯಾಂಕಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದಕ್ಕೆ ಅವ್ರು ನಮ್ಗೆಲ್ಲ ಹೆಲ್ಪ್ ಮಾಡಿ ನಮ್ಗೆ ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅಂತ 8 ಡೇಸ್ಗೆಲ್ಲ ನಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ಯಾಕಂದ್ರೆ ನಮ್ ಚಿಕ್ಕಮ್ಮಗೆ ಯಾರು ಇಲ್ಲ, ಮಕ್ಳು ಯಾರು ಇಲ್ಲ, ಅವ್ರ ಗಂಡನೂ ಇಲ್ಲ, ಇದ್ದಿದ್ದು 1 ಮಗನೂ ತೀರ್ಕೊಬಿಟ್ರು. ಆದ್ರಿಂದ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಹೆಲ್ಪ್ ಆಗ್ಲಿ ಅಂತ ನಾವು ಅದನ್ನ ಮಾಡಿದ್ವಿ. ನಮ್ ಚಿಕ್ಕಮ್ಮಗಂತೂ ತುಂಬಾ ಒಳ್ಳೇದಾಗಿದೆ. ಅದರಿಂದ ಈ ತರನೇ ಎಲ್ಲರೂ ಮಾಡ್ಕೊಂಡು ಹೆಲ್ಪ್ ಮಾಡ್ಕೋಬೇಕು ಅಂತ ಇಚ್ಛೆ ಪಡ್ತೀನಿ. ಮಂಜುನಾಥ್ ಅಂತ, ನಾನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮುಳಬಾಗಿಲು ಶಾಖೆಯಿಂದ ಬಂದಿದ್ದೀನಿ. ಇವತ್ತು ಇಲ್ಲಿ ಸೇರಿರುವ ಕಾರ್ಯಕ್ರಮ ನಮ್ಮ ಸೀತಮ್ಮ ಅವರಿಗೆ ಮಗದ ಮಂಜುನಾಥ್ ಅವರು ಆಕಸ್ಮಿಕ ಮರಣ ಹೊಂದಿದ್ದು, ಅವರ ಲಾಸ್ ಅನ್ನು ಯಾರು ತುಂಬಕ್ಕಾಗಲ್ಲ. ಆದ್ರೆ ಈ PMJJBY ಯೋಜನೆ ಇದೆಯಲ್ಲ, ಇದರಿಂದ ಅವರಿಗೆ ಆರ್ಥಿಕ ಸಹಾಯವಾದ 2 ಲಕ್ಷವನ್ನು ಬಂದಿದೆ. ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ.
ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಪ್ರತಿಯೊಬ್ಬರು ಈ ಸ್ಕೀಮ್ನ ಅಳವಡಿಸ್ಕೊಳ್ಳಿ, ನೋಂದಾಯಿಸ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.